ಸೊ ಅಕಸ್ಮಾತ್ ನೀವು ಬೇಸಿಕ್ನ ಹೆಂಗೆ ಪಿ ಸಿ ರೆಡಿ ಮಾಡಿದೆ ನೋಡಿದ್ದಿಲ್ಲ ಅಂತಂದ್ರೆ ಫಸ್ಟ್ ಆ ವಿಡಿಯೋ ನೋಡಿ ಬರ್ರಿ, ಯಾಕಂದ್ರೆ ಇದು ಪಾರ್ಟ್ 2 ವಿಡಿಯೋ ಐತಿ. ಅದನ್ನ ನೋಡಿ ಬಂದಮೇಲೆ ಈ ವಿಡಿಯೋ ನಿಮಗೆ ತಿಳಿತೈತಿ. ಇಲ್ಲಾಂದ್ರೆ ಹೆಂಗೆ ಏನೇನು ಮಾಡಿಫೈ ಮಾಡಿಸಿದೆ ನಿಮ್ಗೆ ಗೊತ್ತಾಗಿಲ್ಲ. ಈ ವಿಡಿಯೋ ಒಳಗೆ ಏನೇನು ಮಾಡಿಫೈ ಮಾಡಿಸಿದೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ಥಿಂಗ್ ನಂದು ಪ್ರೊಸೆಸರ್ ಏನಿತ್ತಲ್ಲ 13th Gen i5 ಇತ್ತು. ನಾ ಅದನ್ನು ಅಪ್ಗ್ರೇಡ್ ಮಾಡಿ i7 14th Gen ತೊಗೊಂಡಿನಿ. ಸೊ ಎಲ್ಲಕ್ಕಿಂತ ಪವರ್ಫುಲ್ ವ್ಯಾಲ್ಯೂ ಫಾರ್ ಮನಿ ಪ್ರೊಸೆಸರ್ ಇದೆ ನಂದು ಥಿಂಕಿಂಗ್ ಬೇಸಿಸ್ ಮೇಲೆ. ಸೊ ನಾನು ಇದನ್ನು ಚೂಸ್ ಮಾಡಿ ರ್ಯಾಮ್ 32 GB ಇತ್ತು, 5000 MHz ಇದ್ದು. ಬಟ್ ನಾನು ಇದನ್ನು ಅಪ್ಗ್ರೇಡ್ ಮಾಡಿ 7000 MHz ಇದೆ G-Skill Trident ರ್ಯಾಮ್ ತೊಗೊಂಡಿನಿ. 32ಲಿಂದ 64 GB ಅಪ್ಗ್ರೇಡ್ ಮಾಡೀನಿ. ಸೊ ಇದು ನಂದು ಸೆಕೆಂಡ್ ಅಪ್ಗ್ರೇಡ್. ಥರ್ಡ್ ಅಪ್ಗ್ರೇಡ್ ಕೇಸ್. ಸೊ ನಂದು ಫಸ್ಟ್ ಗೀಗಾಬೈಟಿಂದ ಇತ್ತು, ಅದು ಭಾಳ ಜಾಗ ಖಾಲಿ ಅನ್ಸಾದಿತ್ತು ನಂಗೆ. ಏನು ಮಾಡೀನಿ, ಮಿಡ್ ಟವರ್ ತೊಗೊಂಡಿನಿ. ಪೂರ ಕ್ರಿಸ್ಟಲ್ ಗ್ಲಾಸ್ ಇದ್ದಿದ್ದು, ಆ್ಯಂಡ್ ಟಿ ಸ್ಪೋರ್ಟ್ಸ್ ಇದೆ, ಮಸ್ತ್ ಕಾಣತೈತಿ. ಫ್ಯಾನ್ಸು ಇನ್ಕ್ರೀಸ್ ಆಗ್ಯಾವ. ಫಸ್ಟ್ ನನ್ನ ಕಡೆ ಬರೀ 6 ಫ್ಯಾನ್ಸ್ ಇದ್ದು, ಈಗ 11 ಫ್ಯಾನ್ಸ್ ಆಗ್ಯಾವ. ಇಲ್ಲ ಸಾರಿ 10 ಫ್ಯಾನ್ಸ್ ಆಗ್ಯಾವ. ಈಗ ಈ ವಿಡಿಯೋದ ಲಾಸ್ಟಿಗೆ ನಿಮ್ಗೆ ನನ್ನ ಫೈನಲ್ ಲುಕ್ ನೋಡಕ್ಕೆ ಸಿಗ್ತೈತೆ ಪಿ ಸಿದ. ಫ್ಲಿಪ್ಕಾರ್ಟ್ದವ್ರದ್ದು ಏನೂ ಭರೋಸೆ ಇಲ್ಲ, ಅದಕ್ಕೆ ನಾನು ಓಪನ್ ಬಾಕ್ಸ್ ಡೆಲಿವರಿ ತರಿಸಿದ್ದೆ. ಬಟ್ ಆಮೇಲೆ ನಂಗೆ ಫ್ಲ್ಯಾಶ್ ಆಯ್ತು, ಇದು ಪ್ರೊಸೆಸರ್ ಇರೋದಕ್ಕೆ ಹಾಕು ಮಟ ಹೆಂಗೆ ಗೊತ್ತಾಗಂಗಿಲ್ಲ ಇದು ಕರೆಕ್ಟ್ ವರ್ಕ್ ಆಕೈತೇನೆ ಇಲ್ಲ ಅಂತಂದು. ಸೊ ಈಗ ಡಿಫೆಕ್ಟಿವ್ ಐತೋ ಇಲ್ಲ ಗೊತ್ತಾಗಂಗಿಲ್ಲ. ಬಟ್ ಬಾಕ್ಸ್ ಏನೈತಲ್ಲ ತೆಗೆದಿಟ್ಕೋತೀನಿ, ಗೊತ್ತಾಕೈತೆ ಮುಂದೆ. ನಂದು ಪಿ ಸಿ ಅಪ್ಗ್ರೇಡ್ ಮಾಡತ್ತೀನಿ, ನೋಡ್ಬೋದು ನೀವು ಇಲ್ಲೇ. ಈಗ ಸದ್ಯಕ್ಕೆ ನನ್ನ ಕಡೆ 16 ಇನ್ನೂ 2 ಅದಾವೆ. ಸೊ 32 GB ರ್ಯಾಮ್ ಐತಿ. ಆಮೇಲೆ ಅದರೊಳಗೆ i5 13 Gen ಐತಿ. ಈಗ ನೋಡ್ಬೋದು ನೀವು ಇಲ್ಲೇ ನನ್ನ ಕಡೆ ಇರೋದು i5 13th Gen. ಓಕೆ, ಸೊ ಇಲ್ಲಿ ಪಾಯಿಂಟ್ಸ್ ಬಂದವು. ಸಿ ಪಿ ಯುದ್ದು ಮಲ್ಟಿ ಕೋರ್ ಇದೆ 17927, ಆಮೇಲೆ ಸಿಂಗಲ್ ಕೋರ್ದು 1753. ಇದು ಟೆಸ್ಟ್ನ ಯಾಕೆ ಮಾಡತ್ತೇನಂತಂದ್ರೆ, ಯಾಕಂತಂದ್ರೆ ನಾನು ಈಗ ಅಪ್ಗ್ರೇಡ್ ಮಾಡೋದೆ ನನ್ನ ಪಿ ಸಿನ. ಸೊ ಇಲ್ಲಿ ನೋಡ್ಬೋದು ಮಲ್ಟಿ ಕೋರ್ನಾಗ ಇಲ್ಲೇ ಐತಿ, ಆಮೇಲೆ ಸಿಂಗಲ್ ಕೋರ್ನಾಗ ಇಲ್ಲೇ ಐತಿ. ರೇಷಿಯೋ ಇಲ್ಲೇನು ಅಂತಂದ್ರೆ ಇಲ್ಲಿಗೆ ಬರ್ತೈತಿ. ಓಕೆ, 10.23. ಸೊ ನಾ ಈಗ ಇದನ್ನು ಚೇಂಜ್ ಮಾಡಿ ನಂದು i7 ಹಾಕತ್ತೀನಿ. ಸೊ ನಿಮ್ಗೆ i7ಗೆ ಅಪ್ಗ್ರೇಡ್ ಆದಮೇಲೆ ತೋರಿಸ್ತೇನಂತ. ನೆಕ್ಸ್ಟ್ Geekbench 6 ಮಾಡತ್ತೇನೆ ನಾನು. ಇಲ್ಲಿ ನೋಡ್ಬೋದು ನೀವು ವಿಂಡೋಸ್ 11 Pro ನಡೆಯತೈತಿ. i5 13 Gen ಐತಿ. 14 ಕೋರ್ಸ್ 20 ಥ್ರೆಡ್ಸ್ ಅದಾವೆ. 2.4 GHz ಐತಿ. ಇಲ್ಲೇ ಸಿ ಪಿ ಯು ಬೆಂಚ್ ಮಾರ್ಕ್ ಐತಿ, ಇಲ್ಲೇ ಜಿ ಪಿ ಯು ಬೆಂಚ್ ಮಾರ್ಕ್ ಐತಿ. ಇಲ್ಲಿ ಜಿ ಪಿ ಯು ಒಳಗೆ 2 ಅದಾವೆ, ಒಂದು ಗ್ರಾಫಿಕ್ ಇಂಟೆಲ್ದು ಐತಿ, ಒಂದು RTX 3060 ನಾ ಹಾಕ್ಸಿದೈತಿ. ಸೊ ಈ ಎರಡೂ ಟೆಸ್ಟ್ ಮಾಡ್ತೀನಿ, ಮಾಡಿದ್ಮೇಲೆ ರಿಸಲ್ಟ್ ತೋರಿಸ್ತೀನಂತ. ಸೊ ಇಲ್ಲಿ ಗೀಕ್ಬೆಂಚ್ ಟೆಸ್ಟ್ ಮಾಡಿದಾಗ ಸಿಂಗಲ್ ಕೋರ್ ಐತಿ 2491, ಆಮೇಲೆ ಮಲ್ಟಿ ಕೋರ್ 14603 ಐತಿ. ಓಕೆ, ಇವತ್ತಿನ ಡೇಟ್ ಐತಿ May 9. ಇಲ್ಲೇ ಎಲ್ಲ ಡೀಟೇಲ್ಸ್ ಅದಾವೆ. ಇಂಟೆಲ್ ಕೋರ್ i5 13 Gen. ಓಕೆ, ಎಲ್ಲ ಕೊಟ್ಟಾರೆ. 6 ಕೋರ್ಸ್ 8 ಕೋರ್ಸ್, ಆಮೇಲೆ ಯಾವುದು ಸಾಕೆಟ್ ಐತಿ ಎಲ್ಲ ಐತಿ. ಇದ್ರಾಗ ರ್ಯಾಮ್ ಎಷ್ಟು GB ಐತಿ ಎಲ್ಲ ಕೊಟ್ಟಾರೆ. DDR5 ರ್ಯಾಮ್, ಕಂಪ್ರೆಷನ್ನಿಂದ ಎಲ್ಲ ಟೋಟಲ್ ಏನೇನು ಐತಲ್ಲ ಎಲ್ಲ ಕೊಟ್ಟಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಟೆಸ್ಟ್ ಜಿ ಪಿ ಯು ಟೆಸ್ಟ್. ಜಿ ಪಿ ಯು ಟೆಸ್ಟಿಗೆ ಹೋಗ್ತೇನೆ ನಾನು. ಸೊ ನಮ್ದಿಲ್ಲ ಜಿ ಪಿ ಯುದು ಟೆಸ್ಟ್ ಬಂದೈತಿ ಗೀಕ್ಬೆಂಚಿಂದ. 91,038 ಐತಿ. ಓಕೆ, ಇದ್ರೊಳಗೆ ಇಲ್ಲ ಐತೆ ನೋಡ್ರಿ, ಓಪನ್ ಸೇಲ್ ಇನ್ಫಾರ್ಮೇಷನಾಗ RTX 3060 ಅಂತ ಐತಿ. ಆಮೇಲೆ ಡಿವೈಸ್ ಮೆಮರಿ 12 GB. ಸೊ ನನ್ನ ಕಡೆಗೆ ಪ್ರೆಸೆಂಟ್ಲಿ ಇದ್ದಿದ್ದು RTX 3060 12 GB. ಸರ್ ಅದ್ರದ್ದು ಇಲ್ಲೇ ಸ್ಕೋರ್ ಬಂದೈತಿ 91,000 ಅಂತಂದು. ಈಗ ಇದು ಟೆಸ್ಟ್ನ ಯಾವಾಗ ರಿಪೀಟ್ ಮಾಡ್ತೀನಿ, ಯಾವಾಗ ಪಿ ಸಿ ಅಪ್ಗ್ರೇಡ್ ಮಾಡಿದೆನಲ್ಲ ಆವಾಗ ಮಾಡ್ತೇನೆ ನೆಕ್ಸ್ಟ್. ಸೊ ಇಲ್ಲೇ ನಾನು ಹೊಸದು ನಂದು ಕೇಸಿಂಗ್ ತೊಗೊಂಬಂದೀನಿ. ಇದೇನು ಕ್ಯಾಬಿನೆಟ್ ಎಲ್ಲ ಫುಲ್ ಟವರ್ ಐತಿ, ಅನ್ನೆಸರಿ ಖಾಲಿ ಅನ್ಸತೈತಿ. ಈಗ ಇದರ ಫಸ್ಟ್ 16 GB 2 ರ್ಯಾಮ್ ಅದಾವೆ. ಸೊ 32 GB ಐತಿ XPGದು. ಅದನ್ನು ತೆಗೆದು ಈಗ ರ್ಯಾಮು ಅಪ್ಗ್ರೇಡ್ ಮಾಡತೈತಿ. ಆಮೇಲೆ ಇದ್ರೊಳಗೆ ಏನೈತಲ್ಲ ಕೂಲಿಂಗ್ ಒಳಗೆ ನಮ್ಮದು i5 ಪ್ರೊಸೆಸರ್ ಐತಿ. ಸೊ ಈಗ ಅದನ್ನು ತೆಗೆದು i7 ಪ್ರೊಸೆಸರ್ ಹಾಕ್ಬೇಕು. ನನಗೆ ಇಂಕ್ರೂ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇಲ್ಲೇ ಅಣ್ಣಂಗೆ ಕರ್ಕೊಂಬಂದಿದ್ದೆ, ಅವರ ಮಾಡತ್ತಾರ, ವರ್ಧಮಾನ್ ಕಂಪ್ಯೂಟರ್ಸ್. ಫುಲ್ ಕೂಲ್ ಐತಿ i5 ಪ್ರೊಸೆಸರ. ಈಗ ಇದನ್ನು ಚೇಂಜ್ ಮಾಡಿ i7 ಹಾಕ್ಬೇಕು. ಸೊ ಇದ್ರ ಮೇಲೆ ಯಾವುದೂ ಮಾರ್ಕ್ ಇಲ್ಲ ಅಂತಂದ್ರೆ ಪ್ರೊಸೆಸರ್ ಮೇಲೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡೇವಿ ಕೂಲಿಂಗ್ ಅಂತ ಅಂದಂಗೆ ಅದು. ಸೊ ಈಗ ಇಲ್ಲೇ ನಮ್ದು i7 ಪ್ರೊಸೆಸರ್ ಬರತೈತಿ. ಮಸ್ತ್ ಐತಿ ನೋಡೋಕೆ. 14th Gen ಲೇಟೆಸ್ಟ್ ಈಗೇನು ರಿಲೀಸ್ ಆಗೈತಲ್ಲ ಅದೇ ಇದೆ. ಪರ್ಫಾರ್ಮೆನ್ಸ್ ಕೋರ್ಸ್ ಇದ್ರದ್ದು i9 ಎಷ್ಟು ಅದಾವಲ್ಲ ಸೇಮ್ ಅಷ್ಟೇ ಅದಾವೆ. ಬಟ್ ಎಫಿಷಿಯನ್ಸಿ ಕೋರ್ಸ್ ಏನದಾವಲ್ಲ i9 ಸ್ವಲ್ಪ ಜಾಸ್ತಿ ಐತಿ, i7 ಸ್ವಲ್ಪ ಕಮ್ಮಿ ಐತಿ. ಸೊ 50,000ಗೆ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ನಂಗೆ ಅನಿಸಿದ್ದು. ಸೊ ಅದಕ್ಕೆ i7 ತರಿಸಿದ್ದೆ ನಾನು. ಸೊ
ಆ್ಯಕ್ಚುಲ್ ಗ್ಲೂ ಹಚ್ಚಾದ್ರೆ ಥರ್ಮಲ್ ಗ್ಲೂ. ಈಗ ಇದನ್ನು ಹಚ್ಚಿದ ಮೇಲೆ ಏನೈತಲ್ಲ ಅದನ್ನು ಫಿಕ್ಸ್ ಮಾಡ್ತಾರೆ ಕೂಲೆಂಟನ್ನು. ಇದೇನೈತಲ್ಲ ಟ್ರೈಡೆಂಟ್ ಅಂತಂದು G-Skill ಕಂಪ್ನಿದು Z5 DDR5 ರ್ಯಾಮ್ ಇದೆ. ಇದು 32 GB ಒಂದು ಸ್ಟಿಕ್ ಐತಿ. ಸೊ ಅಪ್ರಾಕ್ಸಿಮೇಟ್ ನಂಗೆ 22,000 to 25,000 ರೂಪೀಸ್ ಬಿದ್ದೈತಿದೆ. ಸೊ ಈಗ ಫಸ್ಟ್ ನಂದು 32 GB ಇತ್ತು ಟೋಟಲ್, ಈಗ 64 GB PC ಆಗತೈತೆ ನಂದು. ಸೊ ಅದು ಡಿಫ್ರೆನ್ಸ್ ಐತಿಲ್ಲ. RTX 3060 ಅಪ್ಗ್ರೇಡ್ ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ವ್ಯಾಲ್ಯೂ ಫಾರ್ ಮನಿ ನಂಗೆ ಇದಕ್ಕಿಂತ ಚಲೋ ಯಾವುದೂ ಅನ್ಸಾತಿಲ್ಲ. ಆಮೇಲೆ ನಂಗೆ ಪರ್ಫಾರ್ಮೆನ್ಸ್ನಾಗ ಯಾವುದೂ ಲ್ಯಾಗ್, ಗೇಮಿಂಗ್ನಾಗ ಏನೂ ಪ್ರಾಬ್ಲಮ್ ಏನೂ ಅನ್ಸಾತಿಲ್ಲ. ಸೊ ನನಗೆ ಇದೇ ಇರಲಿ. ಕವರ್ ಹಾಕಿದ್ದಿತ್ತದ ನಾ ತೆಗೆದಿದ್ದಿಲ್ಲ, ಬಟ್ ಇವ್ರು ಅಣ್ಣ ಏನಂದ್ರೆ ತೆಗಿ ಅಂತಂದರೆ, ಸೊ ಅದಕ್ಕೆ ತೆಗಿಯತ್ತೀನಿ. ಪೂರ ಈಗ ಮದರ್ ಬೋರ್ಡ್ ತೆಗೆದ್ರೆ ಎಲ್ಲ ಅಸೆಂಬ್ಲಿ ಮಾಡಿದ್ಮೇಲೆ ಒಂದೊಂದೊಂದೊಂದು ಪೀಸ್ ತೆಗೆದ್ರೆ, RTX 3060 ತೆಗೆದ್ರೆ, ರ್ಯಾಮ್ ತೆಗೆದ್ರೆ, ಪೂರ ಕ್ಯಾಬಿನೆಟ್ ಖಾಲಿ ಮಾಡಿದ್ರು ನೋಡ್ಬೋದು ನೀವು ಇಲ್ಲೇ. ಅದಾದಮೇಲೆ ನಮ್ಮದು ಹಾರ್ಡ್ ಡಿಸ್ಕು ಖಾಲಿ ಮಾಡಿದ್ರೆ, ಆಮೇಲೆ ಪವರ್ ಸಪ್ಲೈನೂ ತೆಗೆದಿಟ್ಟಾರೆ. ಈಗೇನೈತಲ್ಲ ಫೈನಲ್ ನಮ್ಮದು ಬ್ಲ್ಯಾಕ್ ಕೇಸ್ನಾಗ ಇದನ್ನು ಹಾಕೋದೈತಿ. ನೋಡ್ಬೋದು ನೀವು ಎಲ್ಲ ಯಾವ ಟೈಪ್ ಕಾಣತೈತಿ. ಪೂರ್ತಿ ಮಸ್ತ್ ಫಿಟ್ಟಿಂಗ್ ಕುಂತೈತಿ. ಎಲ್ಲ ಆಲ್ಮೋಸ್ಟ್ ಡನ್ ಆಗೈತಿ. ಈಗ ಎಲ್ಲ ಹಾಕ್ಯಾರ. ಈಗೇನೈತಲ್ಲ ಸಾಫ್ಟ್ವೇರ್ ರನ್ ಮಾಡಿ ನೋಡತ್ತಾರ ಕರೆಕ್ಟ್ ಆಗೈತೇನೆ ಇಲ್ಲ ಅಂತಂದು. ಮಸ್ತ್ ಕಾಣತೈತಿ. ಈಗ ಬ್ಲ್ಯಾಕ್ ಒಳಗನ ಕಲೆ ಬರೋದು ಫುಲ್ ರೆಡಿ ಆದಮೇಲೆ ಹೆಂಗೆ ಕಾಣ್ತೈತೆ ತೋರಿಸ್ತೇನೆ ಅಂತ ನಿಮ್ಗೆ. ಸಿನೆಬೆಂಚ್ ಟೆಸ್ಟ್ ಏನು ಮಾಡಿದ್ನಲ್ಲ PC ಒಳಗೆ ಬಿಫೋರ್ ಅಪ್ಗ್ರೇಡಿಂಗ್, ಈಗ ಅದನ್ನು ಮತ್ತೆ ಇನ್ನೊಂದು ಟೆಸ್ಟ್ ರನ್ ಮಾಡತ್ತೀನಿ. ಈಗ ಸದ್ಯಕ್ಕೆ ಮಲ್ಟಿಕೋರ್ ಟೆಸ್ಟ್ ಚಾಲೂ ಮಾಡೀನಿ. ಹೊಸ PC ಇಲ್ಲ ಐತಿ. ಟೆಸ್ಟ್ ಕಂಪ್ಲೀಟ್ ಆಗ್ತಿದೆ. ನಿಮ್ಗೆ ಕಂಪ್ಯಾರಿಸನಿಗೆ ಇಲ್ಲೊಂದು ಸ್ಕ್ರೀನ್ ಇಟ್ಟೆ ನಾನು. i5 13 Gen ಏನು ಇತ್ತಲ್ಲ ನಂದು, ಅದರದ್ದು 17,927 ಪಾಯಿಂಟ್ಸ್ ಬಂದಿದ್ದು ಮಲ್ಟಿಕೋರ್ ಒಳಗೆ. ಬಟ್ ಇಲ್ಲೇ ನನ್ನ ಕಡೆ ಈಗ ಸದ್ಯಕ್ಕೆ i7 ಐತಲ್ಲ, ಇದ್ರೊಳಗೆ 32,000 ಆಲ್ಮೋಸ್ಟ್ ಡಬಲ್ ಬಂದವ. ನೆಕ್ಸ್ಟ್ ಏನೈತಲ್ಲ ಇಲ್ಲೇ CPU ಸಿಂಗಲ್ ಕೋರ್ ಒಳಗೆ 1,753 ಇದಾವೆ, ಇಲ್ಲೇ 2,140 ಇದಾವೆ. ಸೊ ಮ್ಯಾಸಿವ್ ಅಪ್ಗ್ರೇಡ್ ಆಗೈತಿ i5 13 Gen ಇಂದ ಹಿಡಿದು i5 13 Gen ಇಂದ ಹಿಡಿದು i7 14th Gen ಮಟ್ಟ. ಇದು 14th ಜನರೇಷನ್ K ವರ್ಷನ್ ಇದೆ. ಬಟ್ ನನ್ನ ಕಡೆ ಏನು 13th ಇತ್ತಲ್ಲ ಅದು ಪ್ಲೇನ್ ವರ್ಷನ್. ಅದು ಇದು K ವರ್ಷನ್ ಅಂದರೆ ನೀವು ಕ್ಲಾಕ್ ಬೂಸ್ಟ್ ಮಾಡ್ಬೋದು. ಸೊ ಈಗ 3.42 ಐತಿ, ನಾನು 3.6 ಮಟ್ಟ ಓವರ್ ಕ್ಲಾಕ್ ಮಾಡ್ಬೋದು. ಬಟ್ ನಾನು ಮಾಡೋಂಗಿಲ್ಲ ಸದ್ಯಕ್ಕೆ. ಈಗ ನೆಕ್ಸ್ಟ್ ಟೆಸ್ಟ್ ಏನೈತಲ್ಲ GPU ಟೆಸ್ಟ್ ಮಾಡೋಣಂತ Geekbench 6 ಒಳಗೆ. ಓಕೆ, ಸೊ ಈಗ ಇಂಟೆಲ್ 14 Gen i7 14 Gen ಈಗ ಟೆಸ್ಟ್ ಆಯ್ತು. ಕೋಇನ್ಸಿಡೆನ್ಸ್ ನೋಡ್ಬೋದು ನೀವು ಇಲ್ಲೇ 2,941 ಬಂದೈತಿ ಸಿಂಗಲ್ ಕೋರ್. ಮಲ್ಟಿ ಕೋರ್ ಇಲ್ಲೇ 19,200 ಬಂದೈತಿ. ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ನಾವು ಸಿಂಗಲ್ ಕೋರ್ 2,491 ಬಂದೈತಿ. ಆಮೇಲೆ ಇದು ಮಲ್ಟಿ ಕೋರ್ 14,000 ಬಂದೈತಿ. ಸೊ 2,491 2,941. ಸೊ ಈ ಟೈಪ್ ಕೋಇನ್ಸಿಡೆನ್ಸ್ ಆಗೈತಿ. ಬಟ್ ನೋಡ್ಬೋದು ನೀವು ಪರ್ಫಾರ್ಮೆನ್ಸ್ ಜಂಪ್ ಇಂಪ್ರೂವ್ ಐತಿ. ಈಗ ನೆಕ್ಸ್ಟ್ ಏನೈತಲ್ಲ GPU ಟೆಸ್ಟ್ ಮಾಡ್ಬೇಕು. ಈಗ ಮಾಡಲೇಬೇಡ ಅಂತ ಅನ್ಕೊಳತ್ತೀನಿ. ಯಾಕಂತಂದ್ರೆ ಈಗ GPU ಸೇಮ್ ಐತಿ ನನ್ನ ಕಡೆ ಯಾವುದು ಮುಂಚೆ ಇತ್ತಲ್ಲ ಅದು ಸೇಮ್ ಐತಿ RTX 3060. ಸೊ ಮೋಸ್ಟ್ ಪ್ರಾಬಬ್ಲಿ 19,000 ಏನೈತಲ್ಲ ಅದೇ ಬರ್ಬೋದು. ಓಕೆ, ಸೊ ನಂದು ಲಾಸ್ಟ್ GPU ಟೆಸ್ಟ್ ಒಳಗೆ 91,000 ಬಂದಿತ್ತು. ಈಗೂ ಟೆಸ್ಟಿಗೆ ಇಟ್ಟೇನಿ. ಮೋಸ್ಟ್ ಪ್ರಾಬಬ್ಲಿ ನನಗೆ ಸೇಮೇ ಬರ್ತೈತೆ ಅನಿಸ್ತೈತಿ. ಯಾಕಂದ್ರೆ GPU ಒಳಗೆ ನಾನು ಏನೂ ಚೇಂಜಸ್ ಮಾಡಿಸಿಲ್ಲ, ಬರೀ ರ್ಯಾಮ್ ಮತ್ತು ಪ್ರೊಸೆಸರ್ ಮಾಡ್ಸೀನಿ. ಸೊ ನೋಡೋಣ ಅಂತ ಇದನ್ನು ಟೆಸ್ಟ್ ಮಾಡಿ. ಅಕಸ್ಮಾತ್ ಸಿಮಿಲರ್ ಬಂತಂದ್ರೆ ಚಲೋ. ಇನ್ಕ್ರೀಸ್ ಆಗಿತ್ತು ಅಂದ್ರೆ ಮೇ ಬಿ ಬಿಕಾಸ್ ಆಫ್ ಪ್ರೊಸೆಸರ್ ಇನ್ಕ್ರೀಸ್ ಆಗೈತಿ ಅಂತ ನಾನು ಅನ್ಕೋತೇನಂತ. ಟೆಸ್ಟ್ ಮಾಡಿದೆ ನಾನು 91,000 ಇಲ್ಲಿ ಬರತೈತಿ ಅಂದ್ರೆ ಪ್ರೀವಿಯಸ್ ಟೆಸ್ಟಿಂದ. ಬಟ್ ಇಲ್ಲೇ 88,000 ಬರತೈತಿ ಬಿಕಾಸ್ ಆಫ್ ಮೈ ವಾಲ್ಪೇಪರ್ ಐ ಥಿಂಕ್. ಯಾಕಂದ್ರೆ ನಂದು ಪೂರಾ ಈ ಟೈಪ್ ಐತಿ ವಾಲ್ಪೇಪರ್. ಸೊ ಅದ್ರ ಸಲುವಾಗಿ ಏನಾರು ಕಮ್ಮಿ ಬರತೈತೆ ಅಂತ ನಾನು ಅನ್ಕೊಂಡೀನಿ. ಬಟ್ ಆಲ್ಮೋಸ್ಟ್ ಸಿಮಿಲರ್ ಐತಿ. ಓಕೆ, ಸೊ ಇಲ್ಲಿ ಟೆಸ್ಟ್ ಕನ್ಕ್ಲೂಡ್ ಆಕೈತಿ ನಮ್ದು ಅಪ್ಗ್ರೇಡ್ ಇದ್ದು. ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾವುದಾದ್ರೂ ಒಂದು ಲೈವ್ ಸ್ಟ್ರೀಮಿಂಗ್ನಾಗ, ಯಾಕಂದ್ರೆ ಒಮ್ಮೆ ಮಾಡಿಲ್ಲ ನಾನು ಲೈವ್ ಸ್ಟ್ರೀಮಿಂಗ್ ಆಯ್ತು, ಇಲ್ಲ ಗೇಮಿಂಗ್ ಆಯ್ತು, ಇಲ್ಲ ಅಂದ್ರೆ ಬೇರೆ ಯಾವ್ದಾರಾಗಾರ ಮೀಟ್ ಆಗೋಣಂತ. ಸಿಗ್ತೇನಂತ ನೆಕ್ಸ್ಟ್ ವೀಡಿಯೋಗೆ. ಅಲ್ಲಿ ಮಟ ಗುಡ್ ಬೈ.